ಪೆಹಲ್ಗಾಮಿಂದನಾ ನಾವು ಗುಲ್ಮಾರ್ಗ ಇದ್ವಿ. ಆವಾಗ ಗೊತ್ತಾಯಿತು ಅದಲ್ಲಿದ್ದೀವಿ ಅಂತ. ನಾವೊಂದು 3 ಗಂಟೆ ಇಲ್ಲಾಂದರೆ 2 ಗಂಟೆ ದೂರ ಇರ್ಬೋದು. ಏನೇನು ಆಗ್ತಿತ್ತಂತ ಅಲ್ಲಿ, ಏನು ವಿಚಾರಗಳು ನೀವು ಕೇಳ್ತಿದ್ರಿ? ಪೆಹಲ್ಗಾಮಲ್ಲ, ಪೆಹಲ್ಗಾಮಲ್ಲಿ ಟೆರರಿಸ್ಟ್ ಎಲ್ಲ ಬಂದಿದ್ದು, ಅವರೆಲ್ಲ ಸಾಯಿಸಿದ್ದು. ಅದು ಸಾಯಿಸಿದಂದರೆ ಬರೀ ಹಿಂದೂ ಆಗೋಕ್ಕೆ, ಹಿಂದೂ ಅಂತ ಕಾಣಿಸ್ತಿದ್ದಾರೆ, ಅದಕ್ಕೆ ಸಾಯಿಸಿದ್ದು. ಆಧಾರ್ ಕಾರ್ಡನ್ನು ಇಸ್ಕೊಂಡು ಮತ್ತು ಅದು ಮುಸ್ಲಿಮಿಂದು ಬುಕ್ಸನ್ನು ಓದಿಕ್ಕಾಗಿಲ್ಲ ಅಂದರೆ ಅಲ್ಲೇ ಶೂಟ್ ಮಾಡೋದು. ಇದು ಮುಸ್ಲಿಮ್ಸ್ ಮತ್ತು ಹಿಂದೂ ಅಲ್ಲಿ ವಾರ್ ಥರ ಅಲ್ಲ, ಬಟ್ ಬರೀ ಇವು ಟೆರರಿಸ್ಟಿಂದ ಇದಾಗ್ತಿರೋದೆ. ಯಾಕಂದರೆ ನಾನು ಇವಾಗ ಮುಸ್ಲಿಮ್ಸಿಗೆ ಬ್ಲೇಮ್ ಮಾಡ್ತಾಯಿಲ್ಲ, ತುಂಬ ಮುಸ್ಲಿಮ್ಸ್ ಇದ್ದಾರೆ, ನನ್ನ ಹತ್ರ ಮುಸ್ಲಿಮ್ ಫ್ರೆಂಡ್ಸು ಇದ್ದಾರೆ. ಬಟ್ ಇವು ಟೆರರಿಸ್ಟ್ ಇದ್ದಾರಲ್ಲ, ಅವರೇ ಇವಾಗ ಏನು ಮಾಡೋದಂದರೆ ಅವರೇ ಸ್ವಲ್ಪ ಹುಚ್ಚವರಾಗಿದ್ದಾರೆ. ಏನಕ್ಕಂದರೆ ನಾವು ಏನು ಮಾಡ್ತಾಯಿಲ್ಲ, ಬಟ್ ಅವರು ಮಾಡ್ತಿದ್ದಾರೆ. ಆ ಸಂದರ್ಭ ಭಯ ಆಗಲಿಲ್ವಾ ನಿಮ್ಗೆ? ಅಲ್ಲಿ ಹೇಗೆ ಫೀಲ್ ಆಯಿತು? ಜಾಸ್ತಿ ಭಯ ಆಗಿಲ್ಲ, ಬಟ್ ನಮಗೆ ಆವಾಗ ಸೆವೆರಿ ಅದು ಎಷ್ಟು ಇತ್ತಂತ ಗೊತ್ತಿರಲಿಲ್ಲ. ಆವಾಗ ಬರೀ ಒಂದಾಗಿತ್ತಂತ, ಓಕೆ, ಅಷ್ಟು ಜಾಸ್ತಿ ಭಯ ಆಗಿರಲಿಲ್ಲ. ಬಟ್ ನಾವು ರೂಮಿಗೆ ಹೋದಾದ್ಮೇಲೆ ಅರ್ಥ ಆಯ್ತದ ಇನ್ನೂ ಜಾಸ್ತಿ ಸಾಯಿಸಿದಾರಂತ ಅವರನ್ನು. ಆವಾಗ ಸ್ವಲ್ಪ ಭಯ ಆಯಿತು ಜಾಸ್ತಿ. ಯಾರೋ ಬೆಲ್ ಹೊಡ್ತಿದ್ರೆ ನಮಗೆ ಭಯ ಆಗ್ತಿತ್ತು, ಅದು ಯಾರೋ ಟೆರರಿಸ್ಟ್ ಅಂತ. ಬಟ್ ಏನಾಗಿಲ್ಲ. ಬಟ್ ನನಗೆ ಅಲ್ಲೇ ಇರಬೇಕಿತ್ತು, ಕಾಶ್ಮೀರಲ್ಲೇ ತುಂಬ ಚೆನ್ನಾಗಿದೆ, ಅಲ್ಲಿ ನೀವು ಹೋಗ್ಬೇಕು. ಬಟ್ ಇವಾಗ ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಾವು ವಾಪಸ್ ಬಂದ್ಬಿಟ್ವಿ. ನಮಸ್ಕಾರ. ಹಾಂ, ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ನೀವು ಎಷ್ಟು ದೂರ ಇತ್ತು, ಹೇಗಿತ್ತು ಆ ಪರಿಸ್ಥಿತಿ? ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತು? ನಾವೊಂದು 100 ಕಿಲೋಮೀಟ್ರ್ ಒಳಗಡೆ ಇದ್ವಿ ಆ ಪ್ಲೇಸಿಂದ. ನಾವು ಇನ್ನೊಂದು ಪ್ಲೇಸಲ್ಲಿದ್ವಿ. ನೆಕ್ಸ್ಟ್ ದಿನ ನಮಗೆ ಅಲ್ಲಿ ಪೆಹಲ್ಗಾಮ್ಗೆ ಹೋಗ್ಲಿಕ್ಕಿತ್ತು. ಘಟನೆ ಏನಾಯ್ತಲ್ವ, ಅಲ್ಲಿಗೆ ಹೋಗಲಿಕ್ಕಿತ್ತು. ಬಟ್ ಅದು ಹೋಗ್ಲಿಕ್ಕಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ ನಮ್ಮ. ಹೌದು, ನಾನು ನಮ್ಮ ಫ್ಯಾಮಿಲಿಯಲ್ಲಿ 4 ಜನ, ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿನೂ ಬಂದಿದ್ದರು, ಅವ್ರು 4 ಜನ. ಮತ್ತು ಅದಲ್ಲದೆ ನಮ್ಮ IRTC ಥ್ರೂ ಹೋಗಿದ್ದು ನಾವು. ಅಲ್ಲಿಂದ 30 ಜನ ನಾವಿದ್ವಿ, ಕನ್ನಡಿಗರೇ ಇದ್ವಿ. ತುಂಬ ಬೇಜಾರಾಯಿತು, ಯಾಕಂದ್ರೆ ನಮ್ಮ ಕನ್ನಡದವರೇ 3 ಜನ ನಮ್ಮ ಕನ್ನಡದವರೇ ಇಲ್ಲ. ಈ ಕನ್ನಡದವ್ರು ಅಂತೇಳಿ ಅಲ್ಲ, ಯಾರಾದರೂ ಜೀವನೇ ಅಲ್ವಾ. ಸೊ ತುಂಬ ಬೇಜಾರಾಯಿತು. ಅದು ಒಂದು ಧರ್ಮದ ಆಧಾರದ ಮೇಲೆ ಅವ್ರನ್ನ ಆ ಥರ ಅವರಿಗೆ ಆ ಕಲ್ಪನೆನೇ ಇರೋಲ್ಲ. ನಾವಿವಾಗ ಹೋದಾಗಲೂ ಹಂಗೆ ಎಂಜಾಯ್ ಮಾಡಬೇಕು, ಅದನ್ನು ನೋಡಬೇಕು ಅಂತ ಹೋಗಿರ್ತೀವಿ. ಆ ಕಲ್ಪನೆನೇ ಇಲ್ಲದೆ ಸಡನ್ನ ಬಂದು ಅಟ್ಯಾಕ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ನಾವೇ ಹೌದು, ಒಂದು 6-7 ದಿನ ಟ್ರಿಪ್ ಇತ್ತು ನಮ್ಮದು. ನಾವು ಬರೀ 2-3 ದಿನ ಮಾಡಿಕೊಂಡು ರಿಟರ್ನ್ ಬರ್ತಾಯಿದ್ದೀವಿ. ಪೆಹಲ್ಗಾಮ್ ನೋಡಬೇಕಂದ್ರೆ ತುಂಬ ಇಷ್ಟ ಇತ್ತು, ಯಾಕಂದರೆ ಅದೇ ನಮ್ಮ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಇತ್ತು. ತುಂಬ ಒಳ್ಳೆ ಜಾಗ ಅಂತ ಅದನ್ನೆಲ್ಲ ಕಡೆಯಿಂದ ಕೇಳ್ಪಟ್ಟಿದ್ವಿ, ಅದಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಈ ಥರ ಘಟನೆ ಆಗಿದ್ದರಿಂದ. ಸೊ ಅಲ್ಲಿ ಪರಿಸ್ಥಿತಿ ಇವಾಗ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ನಮಗೆ. ಮಾತ್ರ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿಗೆ. ಶ್ರೀನಗರದಲ್ಲಿ ಸುತ್ತಾಡ್ಬೋದಿತ್ತು, ಬಟ್ ನಾವು ಅದಕ್ಕೆ ಹೋಗಿಲ್ಲ, ರಿಸ್ಕ್ ತೊಗೊಳ್ಳಿಲ್ಲ, ನಾವು ರೂಮಲ್ಲೇ ಇದ್ವಿ. ಪೆಹಲ್ಗಾಮಿಂದನಾ ನಾವು ಗುಲ್ಮಾರ್ಗ ಇದ್ವಿ, ಆವಾಗ ಗೊತ್ತಾಯಿತು ಅದಲ್ಲಿದ್ದೀವಿ ಅಂತ. ನಾವೊಂದು 3 ಗಂಟೆ ಇಲ್ಲಾಂದರೆ 2 ಗಂಟೆ ದೂರ ಇರ್ಬೋದು. ಏನೇನು ಆಗ್ತಿತ್ತಂತ ಅಲ್ಲಿ, ಏನು ವಿಚಾರಗಳು ನೀವು ಕೇಳ್ತಿದ್ರಿ? ಪೆಹಲ್ಗಾಮಲ್ಲ, ಪೆಹಲ್ಗಾಮಲ್ಲಿ ಟೆರರಿಸ್ಟ್ ಎಲ್ಲ ಬಂದಿದ್ದು, ಅವರೆಲ್ಲ ಸಾಯಿಸಿದ್ದು. ಅದು ಸಾಯಿಸಿದಂದರೆ ಬರೀ ಹಿಂದೂ ಆಗೋಕ್ಕೆ, ಹಿಂದೂ ಅಂತ ಕಾಣಿಸ್ತಿದ್ದಾರೆ, ಅದಕ್ಕೆ ಸಾಯಿಸಿದ್ದು. ಆಧಾರ್ ಕಾರ್ಡನ್ನು ಇಸ್ಕೊಂಡು ಮತ್ತು ಅದು ಮುಸ್ಲಿಮಿಂದು ಬುಕ್ಸನ್ನು ಓದಿಕ್ಕಾಗಿಲ್ಲ ಅಂದರೆ ಅಲ್ಲೇ ಶೂಟ್ ಮಾಡೋದು. ಇದು ಮುಸ್ಲಿಮ್ಸ್ ಮತ್ತು ಹಿಂದೂ ಅಲ್ಲಿ ವಾರ್ ಥರ ಅಲ್ಲ, ಬಟ್ ಬರೀ ಇವು ಟೆರರಿಸ್ಟಿಂದ ಇದಾಗ್ತಿರೋದೆ. ಯಾಕಂದರೆ ನಾನು ಇವಾಗ ಮುಸ್ಲಿಮ್ಸಿಗೆ ಬ್ಲೇಮ್ ಮಾಡ್ತಾಯಿಲ್ಲ, ತುಂಬ ಮುಸ್ಲಿಮ್ಸ್ ಇದ್ದಾರೆ, ನನ್ನ ಹತ್ರ ಮುಸ್ಲಿಮ್ ಫ್ರೆಂಡ್ಸು ಇದ್ದಾರೆ. ಬಟ್ ಇವು ಟೆರರಿಸ್ಟ್ ಇದ್ದಾರಲ್ಲ, ಅವರೇ ಇವಾಗ ಏನು ಮಾಡೋದಂದರೆ ಅವರೇ ಸ್ವಲ್ಪ ಹುಚ್ಚವರಾಗಿದ್ದಾರೆ. ಏನಕ್ಕಂದರೆ ನಾವು ಏನು ಮಾಡ್ತಾಯಿಲ್ಲ, ಬಟ್ ಅವರು ಮಾಡ್ತಿದ್ದಾರೆ. ಆ ಸಂದರ್ಭ ಭಯ ಆಗಲಿಲ್ವಾ ನಿಮ್ಗೆ? ಅಲ್ಲಿ ಹೇಗೆ ಫೀಲ್ ಆಯಿತು? ಜಾಸ್ತಿ ಭಯ ಆಗಿಲ್ಲ, ಬಟ್ ನಮಗೆ ಆವಾಗ ಸೆವೆರಿ ಅದು ಎಷ್ಟು ಇತ್ತಂತ ಗೊತ್ತಿರಲಿಲ್ಲ. ಆವಾಗ ಬರೀ ಒಂದಾಗಿತ್ತಂತ, ಓಕೆ, ಅಷ್ಟು ಜಾಸ್ತಿ ಭಯ ಆಗಿರಲಿಲ್ಲ. ಬಟ್ ನಾವು ರೂಮಿಗೆ ಹೋದಾದ್ಮೇಲೆ ಅರ್ಥ ಆಯ್ತದ ಇನ್ನೂ ಜಾಸ್ತಿ
ಸಾಯ್ತಿದಾರಂತ ಅವ್ರನ್ನ. ಆವಾಗ ಸ್ವಲ್ಪ ಭಯ ಆಯಿತು ಜಾಸ್ತಿ. ಯಾರೋ ಬೆಲ್ ಹೊಡ್ತಿದ್ರೆ ನಮಗೆ ಭಯ ಆಗ್ತಿತ್ತು, ಅದು ಯಾರೋ ಟೆರರಿಸ್ಟ್ ಅಂತ. ಬಟ್ ಏನಾಗಿಲ್ಲ. ಬಟ್ ನನಗೆ ಅಲ್ಲೇ ಇರಬೇಕಿತ್ತು, ಕಾಶ್ಮೀರಲ್ಲಿ. ಅದು ತುಂಬ ಚೆನ್ನಾಗಿದೆ, ಅಲ್ಲಿ ನೀವು ಹೋಗ್ಬೇಕು. ಬಟ್ ಇವಾಗ ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಾವು ವಾಪಸ್ ಬಂದ್ಬಿಟ್ವಿ. ಅಮ್ಮ ನೀವು ಹೇಳಿ, ನಮಸ್ಕಾರ. ಹಾಂ, ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ನೀವು ಎಷ್ಟು ದೂರ ಇದ್ರಿ, ಹೇಗಿತ್ತು ಆ ಪರಿಸ್ಥಿತಿ, ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತು? ನಾವೊಂದು 100 ಕಿಲೋಮೀಟ್ರ್ ಒಳಗಡೆನೇ ಇದ್ವಿ ಆ ಪ್ಲೇಸಿಂದ. ನಾವು ಇನ್ನೊಂದು ಪ್ಲೇಸಲ್ಲಿದ್ವಿ. ನೆಕ್ಸ್ಟ್ ದಿನ ನಮಗೆ ಅಲ್ಲಿ ಪಹಲ್ಗಾಮ್ಗೆ ಹೋಗ್ಲಿಕ್ಕಿತ್ತು, ಘಟನೆ ಏನಾಯ್ತಲ್ವ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ಬಟ್ ಅದು ಹೋಗ್ಲಿಕ್ಕಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ ನಮಗೆ. ಹೌದು, ನಾನು ನಮ್ಮ ಫ್ಯಾಮಿಲಿಯಲ್ಲಿ 4 ಜನ, ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿನೂ ಬಂದಿದ್ದರು, ಅವ್ರು 4 ಜನ. ಮತ್ತು ಅದಲ್ಲದೆ ನಮ್ಮ IRTC ಥ್ರೂ ಹೋಗಿದ್ದು ನಾವು. ಅಲ್ಲಿಂದ 30 ಜನ ನಾವಿದ್ವಿ, ಕನ್ನಡಿಗರೇ ಇದ್ವಿ. ತುಂಬ ಬೇಜಾರಾಯಿತು, ಯಾಕಂದ್ರೆ ನಮ್ಮ ಕನ್ನಡದವರೇ 3 ಜನ ನಮ್ಮ ಕನ್ನಡದವರೇ. ಇಲ್ಲ, ಈ ಕನ್ನಡದವ್ರು ಅಂತೇಳಿ ಅಲ್ಲ, ಯಾರಾದರೂ ಜೀವನೇ ಅಲ್ವಾ. ಸೊ ತುಂಬ ಬೇಜಾರಾಯಿತು. ಅದು ಒಂದು ಧರ್ಮದ ಆಧಾರದ ಮೇಲೆ ಅವ್ರನ್ನ ಆ ಥರ ಅವರಿಗೆ ಆ ಕಲ್ಪನೆನೇ ಇರಲ್ಲ. ನಾವಿವಾಗ ಹೋದಾಗಲೂ ಹಂಗೆ ಎಂಜಾಯ್ ಮಾಡಬೇಕು, ಅದನ್ನು ನೋಡಬೇಕು ಅಂತ ಹೋಗಿರ್ತೀವಿ. ಆ ಕಲ್ಪನೆನೇ ಇಲ್ಲದೆ ಸಡನ್ನ ಬಂದು ಅಟ್ಯಾಕ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ನಾವೇ ಹೌದು, ಒಂದು 6-7 ದಿನ ಟ್ರಿಪ್ ಇತ್ತು ನಮ್ಮದು. ನಾವು ಬರೀ 3 ದಿನ ಮಾಡಿಕೊಂಡು ರಿಟರ್ನ್ ಬರ್ತಾ ಇದ್ದೀವಿ. ಪಹಲ್ಗಾಮ್ ನೋಡಬೇಕಂದ್ರೆ ತುಂಬ ಇಷ್ಟ ಇತ್ತು, ಯಾಕಂದರೆ ಅದೇ ನಮ್ಮ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಇತ್ತು. ತುಂಬ ಒಳ್ಳೆ ಜಾಗ ಅಂತ ಅದನ್ನೆಲ್ಲ ಕಡೆಯಿಂದ ಕೇಳ್ಪಟ್ಟಿದ್ವಿ, ಅದಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಈ ಥರ ಘಟನೆ ಆಗಿದ್ದರಿಂದ. ಸೊ ಅಲ್ಲಿ ಪರಿಸ್ಥಿತಿ ಇವಾಗ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ ನಮಗೆ. ಮಾತ್ರ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿಗೆ. ಶ್ರೀನಗರದಲ್ಲಿ ಸುತ್ತಾಡ್ಬೋದಿತ್ತು, ಬಟ್ ನಾವು ಅದಕ್ಕೆ ಹೋಗಿಲ್ಲ, ರಿಸ್ಕ್ ತೊಗೊಳ್ಳಿಲ್ಲ. ನಾವು ರೂಮಲ್ಲೇ ಇದ್ವಿ. ಪಹಲ್ಗಾಮಿಂದನಾ ನಾವು ಗುಲ್ಮಾರ್ಗ ಇದ್ವಿ, ಆವಾಗ ಗೊತ್ತಾಯಿತು ಅದಲ್ಲಿದ್ದೀವಿ ಅಂತ. ನಾವೊಂದು 3 ಗಂಟೆ ಇಲ್ಲಾಂದರೆ 2 ಗಂಟೆ ದೂರ ಇರ್ಬೋದು. ಏನೇನು ಆಗ್ತಿತ್ತಂತ ಅಲ್ಲಿ, ಏನು ವಿಚಾರಗಳು ನೀವು ಕೇಳ್ತಿದ್ರಿ? ಪಹಲ್ಗಾಮಲ್ಲ, ಪಹಲ್ಗಾಮಲ್ಲಿ ಟೆರರಿಸ್ಟ್ ಎಲ್ಲ ಬಂದಿದ್ದು, ಅವರೆಲ್ಲ ಸಾಯಿಸಿದ್ದು. ಅದು ಸಾಯಿಸಿದಂದರೆ ಬರೀ ಹಿಂದೂ ಆಗೋಕ್ಕೆ, ಹಿಂದೂ ಅಂತ ಕಾಣಿಸ್ತಿದ್ದಾರೆ, ಅದಕ್ಕೆ ಸಾಯಿಸಿದ್ದು. ಆಧಾರ್ ಕಾರ್ಡನ್ನು ಇಸ್ಕೊಂಡು, ಮತ್ತು ಅದು ಮುಸ್ಲಿಮಿಂದು ಬುಕ್ಸನ್ನು ಓದಿಕ್ಕಾಗಿಲ್ಲ ಅಂದರೆ ಅಲ್ಲೇ ಶೂಟ್ ಮಾಡೋದು. ಇದು ಮುಸ್ಲಿಮ್ಸ್ ಮತ್ತು ಹಿಂದೂ ಅಲ್ಲಿ ವಾರ್ ಥರ ಅಲ್ಲ, ಬಟ್ ಬರೀ ಇವು ಟೆರರಿಸ್ಟಿಂದ ಇದಾಗ್ತಿರೋದೆ. ಯಾಕಂದರೆ ನಾನು ಇವಾಗ ಮುಸ್ಲಿಮ್ಸಿಗೆ ಬ್ಲೇಮ್ ಮಾಡ್ತಾಯಿಲ್ಲ, ತುಂಬ ಮುಸ್ಲಿಮ್ಸ್ ಇದ್ದಾರೆ, ನನ್ನ ಹತ್ರ ಮುಸ್ಲಿಮ್ ಫ್ರೆಂಡ್ಸು ಇದ್ದಾರೆ. ಬಟ್ ಇವು ಟೆರರಿಸ್ಟ್ ಇದ್ದಾರಲ್ಲ, ಅವರೇ ಇವಾಗ ಏನು ಮಾಡೋದಂದರೆ ಅವರೇ ಸ್ವಲ್ಪ ಹುಚ್ಚವರಾಗಿದ್ದಾರೆ. ಏನಕ್ಕಂದರೆ ನಾವು ಏನು ಮಾಡ್ತಾಯಿಲ್ಲ, ಬಟ್ ಅವರು ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಭಯ ಆಗಲಿಲ್ವಾ ನಿಮ್ಗೆ? ಅಲ್ಲಿ ಹೇಗೆ ಫೀಲ್ ಆಯಿತು? ಜಾಸ್ತಿ ಭಯ ಆಗಿಲ್ಲ, ಬಟ್ ನಮಗೆ ಆವಾಗ ಅದು ಎಷ್ಟು ಇತ್ತಂತ ಗೊತ್ತಿರಲಿಲ್ಲ. ಆವಾಗ ಬರೀ ಒಂದಾಗಿತ್ತಂತ, ಓಕೆ, ಅದು ಜಾಸ್ತಿ ಭಯ ಆಗಿರಲಿಲ್ಲ. ಬಟ್ ನಾವು ರೂಮಿಗೆ ಹೋದಾದ್ಮೇಲೆ ಅರ್ಥ ಆಯ್ತು ಇನ್ನೂ ಜಾಸ್ತಿ ಸಾಯ್ತಿದಾರಂತ ಅವ್ರನ್ನ. ಆವಾಗ ಸ್ವಲ್ಪ ಭಯ ಆಯಿತು ಜಾಸ್ತಿ. ಯಾರೋ ಬೆಲ್ ಹೊಡ್ತಿದ್ರೆ ನಮಗೆ ಭಯ ಆಗ್ತಿತ್ತು, ಅದು ಯಾರೋ ಟೆರರಿಸ್ಟ್ ಅಂತ. ಬಟ್ ಏನಾಗಿಲ್ಲ. ಬಟ್ ನನಗೆ ಅಲ್ಲೇ ಇರಬೇಕಿತ್ತು, ಕಾಶ್ಮೀರಲ್ಲಿ. ಅದು ತುಂಬ ಚೆನ್ನಾಗಿದೆ, ಅಲ್ಲಿ ನೀವು ಹೋಗ್ಬೇಕು. ಬಟ್ ಇವಾಗ ಸೇಫ್ಟಿ ಜಾಸ್ತಿ ಇಂಪಾರ್ಟೆಂಟ್ ಅಂತ ನಾವು ವಾಪಸ್ ಬಂದ್ಬಿಟ್ವಿ. ಅಮ್ಮ ನೀವು ಹೇಳಿ, ನಮಸ್ಕಾರ. ಹಾಂ, ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅಲ್ಲಿಂದ ನೀವು ಎಷ್ಟು ದೂರ ಇದ್ರಿ, ಹೇಗಿತ್ತು ಆ ಪರಿಸ್ಥಿತಿ, ಆ ಟೈಮಲ್ಲಿ ನಿಮ್ಗೆ ಏನು ಅನಿಸ್ತು? ನಾವೊಂದು 100 ಕಿಲೋಮೀಟ್ರ್ ಒಳಗಡೆನೇ ಇದ್ವಿ ಆ ಪ್ಲೇಸಿಂದ. ನಾವು ಇನ್ನೊಂದು ಪ್ಲೇಸಲ್ಲಿದ್ವಿ. ನೆಕ್ಸ್ಟ್ ದಿನ ನಮಗೆ ಅಲ್ಲಿ ಪಹಲ್ಗಾಮ್ಗೆ ಹೋಗ್ಲಿಕ್ಕಿತ್ತು, ಘಟನೆ ಏನಾಯ್ತಲ್ವ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ಬಟ್ ಅದು ಹೋಗ್ಲಿಕ್ಕಾಗಿಲ್ಲ, ಕ್ಯಾನ್ಸಲ್ ಮಾಡಿದ್ವಿ ನಮಗೆ. ಹೌದು, ನಾನು ನಮ್ಮ ಫ್ಯಾಮಿಲಿಯಲ್ಲಿ 4 ಜನ, ಮತ್ತು ನನ್ನ ಫ್ರೆಂಡ್ಸ್ ಫ್ಯಾಮಿಲಿನೂ ಬಂದಿದ್ದರು, ಅವ್ರು 4 ಜನ. ಮತ್ತು ಅದಲ್ಲದೆ ನಮ್ಮ IRTC ಥ್ರೂ ಹೋಗಿದ್ದು ನಾವು. ಅಲ್ಲಿಂದ 30 ಜನ ನಾವಿದ್ವಿ, ಕನ್ನಡಿಗರೇ ಇದ್ವಿ. ತುಂಬ ಬೇಜಾರಾಯಿತು, ಯಾಕಂದ್ರೆ ನಮ್ಮ ಕನ್ನಡದವರೇ 3 ಜನ ನಮ್ಮ ಕನ್ನಡದವರೇ. ಇಲ್ಲ, ಈ ಕನ್ನಡದವ್ರು ಅಂತೇಳಿ ಅಲ್ಲ, ಯಾರಾದರೂ ಜೀವನೇ ಅಲ್ವಾ. ಸೊ ತುಂಬ ಬೇಜಾರಾಯಿತು. ಅದು ಒಂದು ಧರ್ಮದ ಆಧಾರದ ಮೇಲೆ ಅವ್ರನ್ನ ಆ ಥರ ಅವರಿಗೆ ಆ ಕಲ್ಪನೆನೇ ಇರಲ್ಲ. ನಾವಿವಾಗ ಹೋದಾಗಲೂ ಹಂಗೆ ಎಂಜಾಯ್ ಮಾಡಬೇಕು, ಅದನ್ನು ನೋಡಬೇಕು ಅಂತ ಹೋಗಿರ್ತೀವಿ. ಆ ಕಲ್ಪನೆನೇ ಇಲ್ಲದೆ ಸಡನ್ನ ಬಂದು ಅಟ್ಯಾಕ್ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ಎಷ್ಟು ದಿನ ಟ್ರಿಪ್ ಅಂತ ಹೋಗಿದ್ರಿ?
ನಾವೇ ಹೋಗ್ಬೇಕಾಗಿತ್ತಾ ಏನು? ಹೌದು, ಒಂದು 6-7 ದಿನ ಟ್ರಿಪ್ ಇತ್ತು ನಮ್ಮದು. ನಾವು ಬರೀ 3 ದಿನ ಮಾಡಿಕೊಂಡು ರಿಟರ್ನ್ ಬರ್ತಾ ಇದ್ದೀವಿ. ಪಹಲ್ಗಾಮ್ ನೋಡಬೇಕಂದ್ರೆ ತುಂಬ ಇಷ್ಟ ಇತ್ತು, ಯಾಕಂದರೆ ಅದೇ ನಮ್ಮ ಮೇನ್ ಅಟ್ರಾಕ್ಷನ್ ಪಾಯಿಂಟ್ ಇತ್ತು. ತುಂಬ ಒಳ್ಳೆ ಜಾಗ ಅಂತ ಅದನ್ನೆಲ್ಲ ಕಡೆಯಿಂದ ಕೇಳ್ಪಟ್ಟಿದ್ವಿ, ಅದಕ್ಕೆ ಹೋಗೋಕ್ಕಾಗಿಲ್ಲ ನಮಗೆ. ಸೊ ಈ ಥರ ಘಟನೆ ಆಗಿದ್ದರಿಂದ. ಆಮೇಲೆ ಅಲ್ಲಿಂದ ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಸೊ ಅಲ್ಲಿ ಪರಿಸ್ಥಿತಿ ಇವಾಗ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ನಮಗೆ ಮಾತ್ರ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿಗೆ. ಶ್ರೀನಗರದಲ್ಲಿ ಸುತ್ತಾಡ್ಬೋದಿತ್ತು, ಬಟ್ ನಾವು ಅದಕ್ಕೆ ಹೋಗಿಲ್ಲ, ರೆಸ್ಟ್ ತೊಗೊಳ್ಳಿಲ್ಲ, ನಾವು ರೂಮಲ್ಲೇ ಇದ್ವಿ.